ಜೊತೆಗೆ ಆ ಮರಳುಗುಡ್ಡೆ ಮೇಲೆ ಭಗವಂತನ ದಯೆಯಿಂದ ಕಡಲೂರ ಕಣ್ಮಣಿ ಅಂತ ಬರೆದೆ. ಅಲ್ಲಿಂದ ಬಂದು ಶಿಕ್ಷಕನ್ನ ನೋಂದಣಿ ಮಾಡಿ ಹಾಗೆ ಕುಂತಿದ್ದೆ. ನನ್ನ ಸ್ನೇಹಿತರಿಗೆ ಹೇಗೆ ತಿಳಿಯುತ್ತೆ ಗೊತ್ತಿಲ್ಲ. ನನ್ನ ನಿರ್ಮಾಪಕರು 3 ಜನ ನನ್ನ ಸ್ನೇಹಿತರೆ. ಏನಕ್ಕಾಯ್ತು, ಏನಕ್ಕೆ ಹೋಗಿದ್ದೆ, ನಾವಿದ್ವಿ ಬಾ ಅಂತೇಳಿ ವಿತಿನ್ 20 ಡೇಸಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಿಕೊಟ್ರು. ಒಂದಾದ್ಮೇಲೆ ಒಂದು ಹಾಗೆ ಹಾಗೆ ಎಲ್ಲವೂ ಕೂಡ ಬಂತು. ಸದ್ಯದಲ್ಲಿ ಸೆಂಟ್ರಲ್ಲಿ ಕೊರೋನಾ ಸ್ಟಾರ್ಟ್ ಆಯಿತು. 1 ವರ್ಷವಾಯಿತು. ಮತ್ತೆ ಅಗೇನ್ ಏನೂ ಮಾಡೋಕ್ಕಾಗ್ತಲ್ಲ. ಕೊನೆ ಹಂತಕ್ಕೆ 3 ಜನ ನನ್ನ ಕೈ ಹಿಡ್ದು ಕೊನೆ ಹಂತಕ್ಕೆ ಚಿತ್ರೀಕರಣ ಮುಗಿಸಿ ಕೊಟ್ಟಿದ್ದಾರೆ. ಇನ್ನೇನು ಸ್ವಲ್ಪ ದಿನದಲ್ಲೇ ಬರ್ತೀವಿ ಥಿಯೇಟ್ರಿಗೆ. ಇನ್ನು ಸಂಗೀತ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ಶೆಡ್ಯೂಲ್ ಮುಗಿಸಿದ್ದೀವಿ. ಒಬ್ಬ ನಿರ್ದೇಶಕರಿಗೆ ತಗೊಂಡೋಗ್ಬಿಟ್ಟು ಸಾಹಿತ್ಯ ಕೊಟ್ಬಿಟ್ಟು ಸಾಂಗ್ ಮಾಡಿಕೊಡಿ ಅಂತ ಕೇಳಿದ್ವಿ. 6 ತಿಂಗಳಾದರೂ ಕೂಡ ನಮಗೆ ಸಾಂಗ್ ಕೊಡಲಿಲ್ಲ. ಯಾವಾಗಲೂ ವಿನೋದ್ ರಾಮ್ ಅವರು ನನ್ನ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ. ಎಲ್ಲೋದ್ರೂ ಕೂಡ ನಾನು ಏನು ಸಾಹಿತ್ಯ ಬರ್ದು ಕೊಟ್ಟಿದ್ದೀವಿ ಅದಕ್ಕೆ ನಾನೇ ಹಾಡ್ಕೊಡ್ಬೇಕಾಗಿತ್ತು. ಅಂದರೆ ಕಂಪೋಸ್ ಸರ್ ಅದೇ ಚೆನ್ನಾಗಿದೆ, ಇದೇ ಇಟ್ಬಿಡ್ಲ ಅಂತ. ಜೊತೆಗೆ 6 ತಿಂಗಳಾದರೂ ಕೂಡ ನಮಗೆ ಸಾಂಗ್ ಕೊಡಲಿಲ್ಲ ಅವರು. ನನಗೆ ಕೋಪ ಬಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಹೇಳೋದು ಬೇಡ, ನನಗೆ ಮ್ಯಾಕ್ ಸಿಸ್ಟಮಲ್ಲಿ ಡಿಲೀಟ್ ಬಟನ್ ಗೊತ್ತಿಲ್ಲ. ಡೈರೆಕ್ಟ್ ಹೋಗಿ ಸರ್ ಡಿಲೀಟ್ ಬಟನ್ ಯಾವುದು ಅಂದೆ. ಸರ್ ಇದೇ ಅಂದರು. ಡಿಲೀಟ್ ಹೊಡೆದು ಎಂಟರ್ ಹೊಡೆದು ನಂದೇನಿದೆ ಅಷ್ಟು ಡಿಲೀಟ್ ಮಾಡಿ. ವಿನೋದ್ ರಾಮ್ ಅವರು ಇಷ್ಟೆಲ್ಲ ಇದೆ ನಂಗೆ ಗೊತ್ತು, ನೀವು ಮಾಡ್ತೀರಾ. ಆ್ಯಕ್ಚುಲಿ ನಾನು ಸ್ವಲ್ಪ ವೆಸ್ಟರ್ನ್ಸ್ ಕಲ್ತಿದ್ದೀನಿ, ನೀವೇ ಸಂಗೀತ ಮಾಡಿ ಅಂತ ಹೇಳಿದ್ರು. ಅಯ್ಯೋ ಬೇಡಪ್ಪ, ಇಷ್ಟು ದೊಡ್ಡ ಪದವಿ ನನಗೆ ಅಂತ ಹೇಳಿದೆ. ಇಲ್ಲ ಪ್ರೇಮ್ಜಿ, ನೀವು ಮಾಡ್ತೀರಾ, ನೀವು ಮಾಡಲಿಲ್ಲ ಅಂದ್ರೆ ನನ್ನ ಮೇಲೆ ಹಣೆ ಅಂತ ಹೇಳಿದ್ರು. ಸೀದಾ ಫ್ಲೈಟ್ ಟಿಕೆಟ್ ಮಾಡಿಕೊಟ್ರು. 15 ದಿನ ಕೊಚ್ಚಿಲಿ ಕೂತ್ಕೊಂಡೆ, ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ಸಿನಿಮಾ ಹಾಡುಗಳು ಎಲ್ಲ ತಯಾರಾಯಿತು. ಒಂದೊಂದಾಗಿ ಏನೇನು ಬೇಕು ಎಲ್ಲವೂ ಕೂಡ ಒದಗಿಸ್ಕೊಂಡ್ರು. ಇಂಥದ್ದು ಬೇಕು ಅಂದರೆ ಅಂಥದ್ದು 3 ಜನ ಇಲ್ಲ ಅಂದಿಲ್ಲ. ಆ್ಯಕ್ಚುಲಿ ಇವರೆಲ್ಲ ಬ್ಯಾಂಕ್ ಎಂಪ್ಲಾಯ್ಗಳು. ರೈಲಿಶ್ ಪೂಜಾರಿ ಇರ್ಬೋದು, ವಿನೋದ್ ರಾಮ್ ಇರ್ಬೋದು, ಸ್ನೇಹಿತ ಬಸವರಾಜ್ ಗಚ್ಚಿ ಇರ್ಬೋದು. ಆಗ ಬಂತು. ಇನ್ನು ಕತೆ ಹೇಳಬೇಕು ಅಂತಂದರೆ, ಒಂದು 20 ನಿಮಿಷ ಏನಾದರೂ ನೋಡ್ತಾ ಇದ್ರೆ ಯಾರು ಆಚೆಯಿಂದ ಕಣ್ಣಲ್ಲಿ ನೀರಿಲ್ದೇ ಬರಲ್ಲ. ಕಡಲೂರು ಕಣ್ಮಣಿ ಅಂತಂದರೆ ಆ ಪದನ ನಾನು ಡೈಮಂಡ್ ಅಂತ ಅಂದ್ಕೊಂಡಿದ್ದೀನಿ. ಕಣ್ಮಣಿ ಅಂದರೆ ಒಂದು ಹುಡುಗಿ ಕತೆ ಇರ್ಬೋದು ಅಥವಾ ಏನಿರ್ಬೋದು, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಕಡಲೂರ ಕಣ್ಮಣಿ ಏನಕ್ಕೆ ಇಟ್ಟೆ ಅಂತಂದರೆ, ಒಂದು ಲವ್ ಟ್ರ್ಯಾಕಲ್ಲಿ ಒಂದು ಕಣ್ಮಣಿ ಅನ್ನೋ ಪದ ಇಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನೇ ಫಿಕ್ಸ್ ಮಾಡಿದೆ. ಅದಕ್ಕಿಂತ ಬಿಫೋರ್ ಕರಾವಳಿ ಕಣ್ಮಣಿ ಅಂತ ಮಾಡಿದ್ದೆ. ಆ ಜೆಲ್ ಪೆನ್ನಲ್ಲಿ ಹೋಗಿ ಡಾ ಆಗ್ಬಿಡ್ತು. ಇದೇ ಚೆನ್ನಾಗಿದ್ದಿಲ್ಲ ಅಂತೇಳಿ ಕಡಲೂರು ಕಣ್ಮಣಿ ಫಿಕ್ಸ್ ಮಾಡಿದೆ. ಇನ್ನು ತಾನಾಗೆ ಆ ಕ್ಯಾರೆಕ್ಟರ್ಗೆ ಏನೇನು ಬೇಕು ಅಂತೆಲ್ಲ ಎಲ್ಲವೂ ತಾನಾಗೆ ಒಲಿತು. ಸಿನಿಮಾ ಕೊನೆ ಹಂತದಲ್ಲಿದೆ, ಪೋಸ್ಟ್ ಪ್ರೊಡಕ್ಷನ್ ರೆಡಿ ಆಗ್ತಿದೆ. ಮೊದಲಿಗೆ ನಮ್ಮ ಪರಿಚಯ ಆಗಬೇಕು ಅಂತೇಳಿ ಒಂದು ಮೆಲೋಡಿ ಟ್ರ್ಯಾಕ್ನ ಇವತ್ತು ಬಿಡುಗಡೆ ಮಾಡೋಣ ಅಂತ ತೀರ್ಮಾನ ತಗೊಂಡು ನಿಮ್ಮ ಮುಂದೆ ಹಾಕಿದ್ದೀವಿ. ದಯವಿಟ್ಟು ಸುಮಾರು 14 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಇವತ್ತು ನನಗೆ ತುಂಬ ವಿಶೇಷವಾದ ದಿನ. ಎಲ್ಲಿ ಹೋಗ್ತೀವಿ ಅಲ್ಲೊಂದು ಇಡೀ ಮಣ್ಣಿಟ್ಟಿರುತ್ತೆ ನನಗೆ. ಆಮಿಷ್ಟಾಗಿ ದುಡಿತೀವಿ, ಅದು ಯಾರಿಗೂ ಇಷ್ಟ ಆಗಲ್ಲ. ನಂದು ಸ್ವಲ್ಪ ನೇರ ಮಾತು ಅವ್ರಿಗೆ ಕಾರವಾಗುತ್ತೆ. ನಾವು ನೇರ ನೋಡಿ ಮಾತಾಡೋರು. ಹಾಗಾಗಿ 14 ವರ್ಷದಿಂದ ಎಲ್ಲೇ ಹೋದ್ರೂ ಕೂಡ 2 ದಿನ 3 ದಿನ. ಹಾಗಾಗಿ ನಮ್ಮ 4 ಜನ ಸಮ್ಮುಖದಲ್ಲಿ ರಾಮ್ ಪ್ರೊಡಕ್ಷನ್ ಅಂತ ಒಂದು ಬ್ಯಾನರ್ ನೇಮನ್ನು ಇಟ್ಟು ಕಡಲೂರು ಕಣ್ಮಣಿನ ಮುಗಿಸಿದ್ದೀವಿ. ಏನು ಇವತ್ತು ಹೇಳ್ತಾ ಇದ್ದೀನಿ, ಅದೇ ಥರ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಷ್ಟೆಲ್ಲ ಮಾತಾಡಿದ್ದು ಸಿನಿಮಾದಲ್ಲಿದೆ ಅಂತ ಹೇಳಿ ಇಷ್ಟು ಮಾತಾಡಿ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಈಗ ಹಿಂಗೆ ಹೋಗುತ್ತೆ, ಹಂಗಂಗೆ ಬರುತ್ತೆ ಅಂತ ಹೇಳಿದೆ. ಹಾಡು ಕೊಟ್ಟ, ಪದಗಳು ನೋಡಿದೆ, ಹಾಗೇ ಬೈಕಲ್ಲಿ ಹೋಗ್ತಿದೆ. ನಂದು ಕಿತ್ತೋಗಿರೋದೊಂದು ಡಿಸ್ಕವರಿ ಬೈಕ್ ಐತೆ. ಊರಲ್ಲೆಲ್ಲ ನಗ್ತಾರೆ, ಏನೋ ಬೊಗಳೆ ಬಿಟ್ಕೊಂಡು ಹೋಗ್ತದಾನೆ, ಏನೋ ಡೈರೆಕ್ಟರ್ ಅಂತೆ, ಅವನಂತೆ ಇವನಂತೆ ಅಂತ. ಹುಡುಗ ಕೊಟ್ಟ ಆದಮೇಲೆ ಮಗ ಹಿಂಗೆ ಮಾಡ್ಬೋದೇನೋ ನೋಡಂಬಿಟ್ಟು ಹಾಡು ಕಳಿಸ್ದೆ. ಅವನು ಒಂದು ಹಾಡು ಕಳಿಸ್ತಾ, ಹಂಗೆ ಬ್ರೇಕ್ ಮಾಡಿ ಇಮಿಡಿಯೇಟ್ಲಿ ಒಂದು ಟ್ರ್ಯಾಕ್ ಆಡಿಸ್ದೆ. ಟ್ರ್ಯಾಕ್ ಆದಮೇಲೆ ರಿದಮ್ ಸೆಕ್ಷನ್ ಮಾಡಿ ಸಾಂಗ್ ಕಂಪ್ಲೀಟ್ ಮಾಡಿ ಒಂದು 3 ಗಾಯಕರ ಹತ್ರ ಹಾಡಿಸಿ ಕೊನೆಗೆ ನಿಹಾಲ್ ಟೋರ್ ಅವರು ಇಂಡಿಯನ್ ಐಡಲಲ್ಲಿ ನಂಗೆ ತುಂಬ ಇಷ್ಟ ಆಯಿತು ವಾಯ್ಸು. ಆಲ್ಮೋಸ್ಟ್ 1.5 ಲಕ್ಷ ಖರ್ಚು ಮಾಡಿದೆ ಈ ಸಾಂಗಿಗೆ, ಫೈನಲ್ ಮಾಸ್ಟೇಜ್ಗೆ.
ಯಾಕಂದ್ರೆ ನೈಟಾಗಿ ಹೇಳ್ತಿದ್ದಂಗೆ ಅದು ಇಷ್ಟ ಆಗಲಿಲ್ಲ. ನಮ್ಮ ವಿನೋದ್ ರಾಮ್ ಅವ್ರಿಗೆ ಸಾಹೇಬ್ರೆ ಇದು ಯಾಕೋ ಇಷ್ಟ ಆಗ್ತಿಲ್ಲ ಅಂದಾಗ ಸೋನು ಸರ್ ಅವರಿರೋ ಅಂದಾಗ ನಾನು ಫಸ್ಟ್ ಒಂದು ಸೂಪರ್ ಸ್ಟಾರ್ ಅವ್ರದ್ದು ಪ್ರೆಸ್ ಮೀಟಲ್ಲಿ ಕನ್ನಡದ ಕೇಳಿ ಹಾಡ್ತೀನಿ ಅಂತ ಹೇಳಿದೆ. ಆಗ ನಿಹಾಲ್ ಅವ್ರ ಬಗ್ಗೆ ತಿಳ್ಕೊಂಡಾಗ ಕನ್ನಡದ ಹುಡುಗನೆ ಅನಿಸ್ತು. ಅವ್ರ ವಾಯ್ಸ್ ತುಂಬ ಇಷ್ಟ ಆಯಿತು, ಇಟ್ಟೆ. ಆ್ಯಂಡ್ ಅವ್ನ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಕೋರಿಯರ್ ಬಾಯಿ ಪಾಪ ಅವನು ಇವತ್ತು ಬಂದಿರೋದು ತುಂಬ ಕಷ್ಟದಲ್ಲಿ ಬಂದಿದ್ದಾನೆ. ಎಲ್ಲರೂ ಕೂಡ ನಮ್ಮ ಟೀಮಲ್ಲಿ ಆಲ್ಮೋಸ್ಟ್ ಕಷ್ಟದಲ್ಲೇ ಇದ್ದೀವಿ. ಏನಕ್ಕೆ ಅಂದರೆ ನಾನು 14 ವರ್ಷದ ಫಸ್ಟ್ ರಿಲೀಜ್ ಸಾಂಗ್. ಮೊದಲು ಒಂದು ಸಿನಿಮಾ ಮಾಡಿದೆ, ಅಣ್ಣಂಗೆ ಎಲ್ಲ ಗೊತ್ತಿರುತ್ತೆ. 4 years 25 ಲೀಟರ್ ವಾಟರ್ ಕ್ಯಾನಿಂದ ಸಿನಿಮಾ ಮುರಿದಾಕ್ಬಿಟ್ರು. 1,18,00,000 ಖರ್ಚು ಮಾಡಿದ್ವಿ. ಯಾರು ನಂಬ್ಕೊಂಡು ಹೋಗ್ತೀವಿ ಸಿನಿಮಾದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್. ಸೊ ಹಂಗಾಗಿ ಎಲ್ಲವೂ ಕೂಡ ಆ ಕಣ್ಮಣಿ ಅನ್ನೋದು ಏನು ಇಟ್ಟಿದ್ದೀನಿ, ನಾನು ಮಾಡಿ ಒಂದು ಸ್ವಲ್ಪ ಸೋಷಿಯಲ್ ವರ್ಕ್ ಮಾಡ್ತೀನಿ. ದಾನ ಧರ್ಮ ಅನ್ನೋದು ನಮ್ಮಲ್ಲಿ ಇದೆ, ಅದು ಉಳಿಸ್ಕೊಟ್ಟಿದೆ. ಜಾಸ್ತಿ ನನಗೆ ತೊಡ್ಕೊಳಕ್ಕಾಗ್ತಿಲ್ಲ. ಸ್ವಲ್ಪ ಜನ ಮಾತಾಡೋದ್ಮೇಲೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು, ಕ್ಷಮೆ ಇರಲಿ. ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಮಾತಾಡಿ ಅರ್ಜುನ್. ಎಲ್ಲರಿಗೂ ನಮಸ್ಕಾರ. ಅದರಲ್ಲೂ ಕರೋನಾ ಅನ್ನೋದೊಂದು ಮಹಾಮಾರಿ ಇದ್ರೂ ಕೂಡ ಎಲ್ಲನೂ ದಾಟಿ ನಾವು ಬಂದು ಈ ನಮ್ಮ ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ವಿ. ನಿಜ ನಂಗೆ ಮಾತುಗಳು ಬರ್ತಾ ಇಲ್ಲ, ಸಾರಿ. ಯಾಕಂದ್ರೆ ಇದು ನನ್ನ ಫಸ್ಟ್ ಮೂವಿ, ಇದು ಒಬ್ಬ ನಾಯಕ ನಟನಾಗಿ. ನಿಮ್ಗೆ ಗೊತ್ತಿರುತ್ತೆ, ಏನು ಇಲ್ಲದೆ ಬಂದು ಇವಾಗ ಏನೋ ಒಂದ್ ಸ್ವಲ್ಪ ಇಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳಿದ್ರೆ ನಮ್ಗೇನು ಎಷ್ಟು ಮಾತಾಡಕ್ ಬರ್ಬಹುದು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಶೈಲೇಶ್ ಸರ್ ಇರ್ಬೋದು, ವಿನೋದ್ ಬ್ರೋ, ಹಾಗೆ ನಮ್ಮ ಬಸವರಾಜ್ ಸರ್ ಅವ್ರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಇಷ್ಟು ವರ್ಷದಿಂದ ನಾವು ಅದೇ ಸುಮಾರು ಅಂದ್ರೆ ಕರೋನಾಗಿಂತ ಬಿಫೋರ್ ಇಂದ ಇಲ್ಲಿ ತನಕ ನಾವು ಶೂಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಸಲನೂ ಒಂದೊಂದು ಪ್ರಾಬ್ಲಮ್ಗಳು ಬರ್ತಾ ಇತ್ತು. ಬಟ್ ಅವ್ರುಗಳೆಲ್ಲ ಸೇರ್ಬಿಟ್ಟು ಜೊತೆಯಾಗಿ ನಿಂತು ಇಲ್ಲ ಕಂಪ್ಲೀಟ್ ಮಾಡ್ಲೇಬೇಕು, ಯಾವುದೇ ಕಾರಣಕ್ಕೂ ಏನು ತೊಂದರೆ ಆಗಬಾರ್ದು, ಸಿನಿಮಾ ಕಂಪ್ಲೀಟ್ ಆಗಬೇಕು, ಹೊರಗಡೆ ಬರಬೇಕು. ಹಾಗೆ ನಮ್ಮ ರಾಮ್ ಸರ್ ಕೂಡ ಈ ಪ್ರಾಜೆಕ್ಟ್ ಬಿಟ್ಟು ಮತ್ತೆ ಬೇರೆ ಇನ್ನೊಂದು ಪ್ರಾಜೆಕ್ಟ್ ಯಾವುದು ಸದ್ಯ ಬೇಡ, ಫಸ್ಟ್ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕು ಅಂತ ಹಠ ಹಿಡಿದು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಹಾಗೆ ಸಂಗೀತನೂ ಅಷ್ಟೇ, ಸಾಹಿತ್ಯ ಬರೆದಂತ ಕಿರಣ್ ಸರ್ ಇರ್ಬೋದು, ಹಾಗೆ ಇವರು ಇನ್ನೊಬ್ರು ಹೊಸಬ್ರು ಮಧು ಅವರು, ಅವರು ತುಂಬಾ ಚೆನ್ನಾಗಿ ಸಾಹಿತ್ಯನ ಬರೆದಿದ್ದಾರೆ. ಸಂಗೀತನೂ ಅಷ್ಟೇ, ಅದ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಹಾಗೆ ನಮ್ಮ ಪ್ರೇಮ್ ಸರ್ ಅದನ್ನ ಪೂರ್ತಿ ಚಿಂದಿ ಮಾಡ್ಬಿಟ್ಟಿದ್ದಾರೆ. ಒಂದೊಂದು ಸಾಂಗ್ ಕೂಡ ನೀವು ಇನ್ನೂ ಒಂದ್ ಸಾಂಗ್ ಕೇಳಿದಿರ ಅಷ್ಟೇ, ಇನ್ನು ಉಳಿದಿರೋ ಸಾಂಗ್ ಎಲ್ಲ ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತೀರಾ, ಅಂತ ಒಳ್ಳೆ ಸಂಗೀತನ ಕೊಟ್ಟಿದ್ದಾರೆ. ಹಾಗೆ ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ನನ್ನ ಪಾತ್ರ ಇದರಲ್ಲಿ ನಿಪುಣ್ ಅಂತ ಹೇಳಿ, ಒಬ್ಬ ಅಂದ್ರೆ ತುಂಬಾ ಹೈಫೈ ಅಂತ ಅಲ್ಲ, ಒಂದು ರೇಂಜ್, ಮಿಡಲ್ ಕ್ಲಾಸ್ ಅಲ್ಲ, ಹೈಫೈ ಅಲ್ಲ, ಆ ಒಂದು ರೇಂಜ್ ಇರುವಂತ ಹುಡುಗ. ಅವನು ಅದೇ ಒಂದು ಊರಿಗೆ ಬಂದಾಗ ಒಂದು ಹುಡುಗಿನ ನೋಡಿ ಇಷ್ಟಪಟ್ಟು, ಸಾರಿ ಹೇಳಕ್ ಆಗಲ್ಲ, ಬಟ್ ನೀವು ಕೇಳ್ಬಿಟ್ರಿ ಅಂತ ಹೇಳ್ತಿದ್ದೆ, ಬಟ್ ಬಿಡ್ತಾ ಇರ್ಲಿಲ್ಲ. ತುಂಬಾ ಇನ್ನೋಸೆಂಟ್ ಕ್ಯಾರೆಕ್ಟರ್, ತುಂಬಾ ಲವರ್ ಬಾಯ್ ಅಂತಾನೆ ಹೇಳ್ಬೋದು. ಹಾಗೆ ಕಡೆ ವೈಲೆಂಟ್ ಕೂಡ ಆಗ್ತಾನೆ, ನೋಡಿ ನೀವು. ಅಲ್ಲಿಗೆ ನಾವು ಕೇಳೋಣ ಮುಂದಿನಗೀತೆ, ಗೀತೆ ಚೆನ್ನಾಗಿರುತ್ತಲ್ಲ. ಇಲ್ಲ, ನೀವು ಬ್ರೇಕ್ ಆಗೋದು ತುಂಬಾ ಒಳ್ಳೇದಕ್ಕೆ. ನಾವು ಮೈಕ್ ಹಿಡಿದ್ಮೇಲೆ ಗೊತ್ತಾಗಲ್ಲ ಏನ್ ಮಾತಾಡ್ಬೇಕು ಅಂತ ಹೇಳಿದ್ವಿ, ಬ್ರೇಕ್ ಆಗಿದ್ರೆ ಗೊತ್ತಾಗುತ್ತೆ ನಾವ್ ಏನ್ ಮಾತಾಡ್ಬೇಕು ಅಂತ. ಅದರಲ್ಲೂ ಚಿತ್ರತಂಡ ಇವತ್ತು ಎಲ್ಲರೂ ಕೂಡ ನಮ್ ಸರ್ ನನ್ನ ಆಯ್ಕೆ ಮಾಡೋಕೆ ನಾನು ಹೆಚ್ಚಾಗಿ ನಮ್ಮ ಅಪ್ಪ ಅಮ್ಮಗೆ ತುಂಬಾ ಧನ್ಯವಾದ ಹೇಳಿದ್ರೆ ತಪ್ಪಾಗತ್ತೆ. ಧನ್ಯವಾದಕ್ಕಿಂತ ಹೆಚ್ಚಿನ ಅವರಿಗೆ ಹೇಳಬೇಕು. ಬಿಕಾಸ್ ಈಗ 9 ವರ್ಷ ನಾ ಇಲ್ಲಿದ್ದೀನಿ, ಅವ್ರು ನನ್ನ ಹೇಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂದ್ರೆ, ಅವ್ರ ಸಪೋರ್ಟ್ ಇಲ್ಲದೆ ನಾ ಇಲ್ಲಿಗೆ ಬರಕ್ ಸಾಧ್ಯನೇ ಇರ್ತಾ ಇರ್ಲಿಲ್ಲ. ಪ್ರೇಮ್ ಸರ್ ಕೂಡ ನಂಗೆ ಸಿಗ್ತಾ ಇರ್ಲಿಲ್ಲ. ನಿಜವಾಗ್ಲೂ ನನಗೆ ಅಂತ ಅಪ್ಪ ಅಮ್ಮ ಸಿಗೋಕೆ ತುಂಬಾ ಪುಣ್ಯ ಮಾಡಿದೀನಿ. ಇವತ್ತು ಬರ್ಬೇಕಿತ್ತು ಆಕ್ಚುಲಿ, ಕರೋನಾ ಈ ಒಂದು ಸಂದರ್ಭ ಇರೋದ್ರಿಂದ, ಏಜ್ ಆಗಿರೋದ್ರಿಂದ ಅವರಿಗೆ ಕರ್ಸ್ಕೊಳಕ್ ಆಗಿಲ್ಲ. ಸೊ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಈ ಟೈಮಲ್ಲಿ ನಾನು. ಹಾಗೆ ಪತ್ರಿಕಾ ಮಾಧ್ಯಮದವರಿಗೂ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಬಂದಿದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಸಾಹಿತ್ಯ, ಹಾಡಿನ ಸಾಹಿತ್ಯ ಹೇಗೆ ಮೂಡ್ ಬಂತು? ಎಲ್ರಿಗೂ ನಮಸ್ಕಾರ.
ನಾನು ಫಸ್ಟ್ ಲಿರಿಕ್ಸ್ನ ಇದು ಮಾಡ್ದಂಗೆ ಅಂದರೆ ನಮ್ಮ ಕಡಲ ಕಣ್ಮಣಿ ಚಿತ್ರ ಪೋಸ್ಟ್ರು ಮಾತ್ರ ಬಿಟ್ಟಿದ್ರು. ಅಂದರೆ ಲಿರಿಕ್ಸ್ ಬರೆಯೋದಕ್ಕೆ ಅಂತೆಲ್ಲ ಬಿಟ್ಟಿರಲಿಲ್ಲ. ಬಟ್ ಇದನ್ನ ಮಾತ್ರ ಆಡಿಷನ್ ಮಾತ್ರ ನಡೀತಿತ್ತು. ಅವಾಗ ಸರ್ಗೆ ಒಂದು ಫೋನ್ ಮಾಡಿದೆ, ಸರ್ ಹಿಂಗೆ ಮಧುರಮ್ ಅಂತ ಸರ್, ಹಿಂಗೆ ಲಿರಿಕ್ಸ್ ಬರೀತೀನಿ ಅಂತ. ಅವಾಗ ಅವರು ಫೋನ್ ಮಾಡಿ ಕರೆಸ್ಕೊಂಡ್ರು ಮೈಸೂರಿಗೆ. ಕತೆ ಹೇಳಿದ್ರು. ನನಗೆ ಕತೆ ಕೇಳಿ ಇಷ್ಟ ಆಯಿತು. ಆ ಕತೆ ಕೇಳಿದ ಮೇಲೆ ನನಗೆ ಇಮಿಡಿಯೇಟ್ಲಿ ಏನಿದೆ ಟೈಟ್ಲಿಗೆ ಅದೇ ರೀತಿ ಸಾಂಗ್ ಬರಿಬೇಕು ಅಂತ ಇಮಿಡಿಯೇಟ್ಲಿ ಬಂತು. ಹಂಗೇನೆ ಅವರು ನಾನು ಪ್ರತಿಯೊಂದು ಸಾಲ್ ಬರಿಬೇಕಾದ್ರೂ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಹಿಂಗಲ್ಲ ಹಿಂಗ್ ಬರಿ, ಪದನ ಹೊಸ ಹೊಸ ಪದಗಳನ್ನ ಬರಿ ಅಂತೆ. ಪ್ರತಿಯೊಂದು ಪದಗಳನ್ನ ಬರೀಬೇಕಾದ್ರೆ ಜೊತೆಗಿದ್ದು ಇದು ಮಾಡಿದ್ದಾರೆ. ಏಕೆಂದ್ರೆ ಅವರು ನನ್ನ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ಸಖತ್ತು ಸಪೋರ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಅವ್ರನ್ನ ತುಂಬಾ ಒಂದೊಂದು ಲಿರಿಕ್ಸ್ ನ ಒಂದು ಫುಲ್ ಸಾಂಗ್ ಬರ್ಕೊಡೋದಕ್ಕೆ ವಾರಗಟ್ಲೆ 15 ದಿವಸಗಟ್ಲೆ ಕಾಯಿಸಿದೀನಿ ಸರ್. ಬೇಜಾರು ಮಾಡ್ಕೊಬಿಡಿ. ಯಾಕೆಂದ್ರೆ ಕಾಯಿಸಿ ನಾನು ಆದ್ರೂ ಅಷ್ಟು ದಿವಸ ಕಾದ್ರೂ ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ನನಗೆ ಲಿರಿಕ್ಸ್ ನ ಬರ್ಸ್ಕೊಂಡು ಇದು ಮಾಡಿದ್ರ. ಇವತ್ತು ಈ ಮಟ್ಟಕ್ಕೆ ತಂದು ನನ್ನ ಗುರುತಿಸೋ ರೀತಿ ಮಾಡಿದ್ರ. ತುಂಬಾ ಏನಕ್ಕೆ ಲೇಟ್ ಆಗ್ತಿತ್ತು ಅಂದ್ರೆ ಇನ್ನೊಂದು ಕಥೆ ಹೇಳ್ತೀನಿ ಪಾಪ. ಅವ್ನು ಬೆಳಗ್ಗೆಯಿಂದ ಸಂಜೆ ತನಕ ದನ ಹಸುಗಳನ್ನ ಮೇಯಿಸಿ ಸಂಜೆ ಹೊತ್ತು ಬರೀತಿತ್ತು. ಸದ್ಯ ರೀಸೆಂಟ್ ಆಗಿ ತಂದೆ ಬಗ್ಗೆ ಕೇಳ್ಕೊಂಡ, ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ಲಿದ್ದೀನಿ ಸರ್, ದನ ಕಟ್ಟಕ್ಕಿದ್ದೀನಿ ಸರ್, ದನಿಗೆ ಹುಲ್ಲಾಗ್ತಿದ್ದೀನಿ ಸರ್, ಬಿಡಕ್ಕೆ ಆಗ್ತಲ್ಲ ಅವ್ನ ಪದಗಳು. ಒಂದೊಂದು ಲೈನ್ಸು ಕಳಿಸಿದ್ರೆ ಈ ಹುಡುಗ ಯಾಕಪ್ಪ ಇವನ ಸ್ವಂತ ತಮ್ಮ ಆಗಿರ್ಬಾರ್ದಾಗಿತ್ತ, ಇವನ್ ಬಿಡಬಾರ್ದು ಅಂತೇಳಿ ದನ ಕಟ್ಟಾಗ್ತಿದೆಯೇನೋ. ಆಯ್ತು ಕಣ, ಸಂಜೆ ಕಳಿಸು. ಬೆಳಿಗ್ಗೆಯಿಂದ ಸಂಜೆ ತನಕ ಟ್ರ್ಯಾಕ್ಟ್ರಲ್ಲಿ ಅದೇ ನಮ್ಮ ಸೈಡೆಲ್ಲ ಉಳುಮೆ ಮಾಡ್ತಾರೆ. ಉಳುಮೆ ಮಾಡೋದು ಅದೆಲ್ಲ ಮಾಡಿ ಸಂಜೆ ಮಾಡಿ ಕಳಿಸೋ. ಆ ಥರ ಒಂದು ಹಿನ್ನೆಲೆ. ಥ್ಯಾಂಕ್ ಯು. ಏನಂದ್ರೆ ಪ್ರತಿಭೆಗಳು ಎಲ್ಲೇ ಇದ್ರೂ ಕೂಡ ಅವ್ರನ್ನ ಹುಡುಕಿ ಹೊರ ತರುವಂತ ಪ್ರಯತ್ನ ಸಾಮಾನ್ಯವಾಗಿ ಯಾರು ಮಾಡಲ್ಲ ಸರ್. ಅಂತ ಪ್ರಯತ್ನ ಮಾಡಿದಿರಿ ನೀವು, ಅದು ಹೊಸ ಚಿತ್ರಕ್ಕೆ. ಅದು ಒಂಥರ ರಿಸ್ಕ್ ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ ಅಂತ? ಖಂಡಿತ ಆಗ್ಲಿಲ್ಲ. ನಾನು ಆಕ್ಚುಲಿ